ನಾನು ರವಿಕಾಂತ್. ಸೊ ಈ ಸ್ಟೇಜಲ್ಲಿ ಬಂದು ನಿಂತಿದ್ದೇನೆಂದರೆ ಅದಕ್ಕೆ ತುಂಬ ಮುಖ್ಯ ಕಾರಣರು ತುಂಬ ಜನ ಇದ್ದಾರೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀಷಿಯಸ್ ಟೈಮನ್ನು ಕೊಟ್ಟು ನಮ್ಮ ಈ ಟ್ರೈಲರ್ ಲಾಂಚಿಗೆ ಬಂದಿದ್ದೀರಾ ಎಲ್ಲ ಮಾಧ್ಯಮ ಮಿತ್ರದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಿನಿಮಾ ಅನ್ನೋದು ನನಗೂ ಕನಸು. ಇಲ್ಲಿ ತನಕ ಬಂದಿದ್ದೇನೆಂದರೆ ಇದಕ್ಕೆ ಒಂದು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ಕತೆ ನನ್ನನ್ನು ಚೂಸ್ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಅದ್ಭುತವಾದ ಕಥೆಯನ್ನು ಬರೆದಂತಹ ರವಿ ಸರ್, ನಮ್ಮ ಡೈರೆಕ್ಟರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನೊಂದು ಫಸ್ಟ್ ಟ್ರೈ ಇದು ಕನ್ನಡ ಮೂವಿ, ಅದಕ್ಕೊಂದು ಅತ್ಯುತ್ತಮವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಯಾಕಂದರೆ ಮ್ಯೂಸಿಕ್ ಅನ್ನೋದು ಸಿನಿಮಾದ ಆತ್ಮ ಇದ್ದಂಗೆ, ತುಂಬ ಜನಕ್ಕೆ ರೀಚ್ ಆಗುವಂಥದ್ದು, ಫಸ್ಟ್ ರೀಚ್ ಆಗುವಂಥದ್ದು ಸಾಂಗ್ಸ್. ಸೊ ಅದ್ಭುತವಾದ ಸಾಂಗ್ಸನ್ನು ವಿ ಮನೋಹರ್ ಸರ್ ಕೊಟ್ಟಿದ್ದೀರ. ನನಗೆ ಅಂತೂ ಇದು ಏನೊಂದು ತುಂಬ ಒಳ್ಳೆಯ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಮುಂದೆ ಬರುವ ಜುಲೈ 10th ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಬೇಸಿಕಲಿ ಒಂದು ಸಾಮಾನ್ಯ ಹುಡುಗ, ನಾರ್ಮಲ್ ಹುಡುಗ, ಒಂದು ಪ್ರೀತಿಗೋಸ್ಕರ ತುಂಬ ಕಷ್ಟಪಡ್ತಿದ್ದಾನೆ, ಪ್ರೀತಿನ ಪಡಿಲಿಕ್ಕೋಸ್ಕರ. ಆ ಹೋರಾಟದಲ್ಲೇ ಇನ್ನೊಂದು ಏನು ಆಗೋಗುತ್ತೆ, ಅದಕ್ಕೋಸ್ಕರ ಕೊನೆಗೆ ಅವ್ನು ನ್ಯಾಯಕ್ಕಾಗಿ ಹೋರಾಡಲಿಕ್ಕೆ ಶುರು ಮಾಡ್ತಾನೆ. ಪ್ರೀತಿನೂ ಸಿಗಲ್ಲ, ನ್ಯಾಯನೂ ಸಿಗಲ್ಲ ಅನ್ನುವಂಥ ಸಿಚುವೇಶನ್ ಅಲ್ಲಿ ಅವ್ನು ಹೆಂಗೆ ಇದನ್ನು ಡೀಲ್ ಮಾಡ್ತಾನೆ ಅನ್ನುವಂಥ ಒಂದು ಸ್ಟೋರಿ. ಎಲ್ರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಸಿನಿಮಾದ ಟ್ರೈಲರ್ ಲಾಂಚ್ಗೋಸ್ಕರ ಬಂದಿರುವಂತಹ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಸೊ ಎಸ್, ನಮ್ಮ ಏನೋ ಟೈಟಲ್ ಬ್ಯೂಟಿ ಅಂತಂದರೆ ನಾನು ಯಾವಾಗಲೂ ಅಂದ್ಕೊಂಡಿರೋದು ಏನು ಅಂತಂದರೆ, ನಾಟ್ ಓನ್ಲಿ ಔಟರ್ ಪಾರ್ಟ್ ಏನು ನೀವು ಜನರಿಗೆ ನಾರ್ಮಲ್ ಆಗಿ ಕಾಣ್ತೀರಾ ಅದಷ್ಟೇ ಬ್ಯೂಟಿ ಆಗಲ್ಲ. ನಿಮ್ಮ ಮನಸ್ಸು ಹೇಗಿರುತ್ತೆ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಹೇಗಿರುತ್ತೆ, ಅದನ್ನು ನಾನು ಬ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಅದಕ್ಕೆ ಬ್ಯೂಟಿಫುಲ್ ಮನಸ್ಸುಗಳು ಅಂತ ನಾನು ಮೆನ್ಷನ್ ಮಾಡಿದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಸ್, ನನ್ನ ಹೆಸರು ಮಹಾಲಕ್ಷ್ಮಿ. ಹಾಗೆ ನನ್ನ ಸಿನಿಮಾ ಕಡೆಗೆ ಆ ಪ್ರಯತ್ನದಲ್ಲಿ ನಾನು ಮಾಡಿರುವಂಥ ಸಿನಿಮಾಗಳ ಬಗ್ಗೆ ಎಲ್ಲ ಥ್ಯಾಂಕ್ ಯು ಇಂಟ್ರಡ್ಯೂಸ್ ಮಾಡಿರೋದಕ್ಕೆ. ಎಸ್, ಇದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳು, ಅವಳು ಕಾಣ್ತಿರೋಂಥ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನ ಮಾಡ್ತಿರ್ತಾಳೆ ಅವಳು. ಮತ್ತು ಅವಳ ಸುತ್ತಮುತ್ತ ಇರುವಂಥ ಜನ, ಫ್ಯಾಮಿಲಿ ಎಲ್ಲರೂ ಅವಳಿಗೆ ಹೇಗೆ ಸಪೋರ್ಟಿವ್ ಆಗಿರ್ತಾರ, ಇಲ್ಲ ಕಾಲು ಎಳಿಯೋಕ್ಕೆ ನೋಡ್ತಿರ್ತಾರ, ಅದೆಲ್ಲವೂ ದಾಟಿ ಅವಳ ಕನಸನ್ನು ನನಸು ಮಾಡ್ಕೋತಾಳ ಅನ್ನೋದು ಸಬ್ಜೆಕ್ಟ್ ಇದು. ಸೊ ನೀವಾಗಲೇ ಟ್ರೈಲರಲ್ಲಿ ನೋಡ್ದಂಗೆ ಇದರಲ್ಲಿ ಎಲ್ಲ ಜಾನರ್ಸು ಆಲ್ಮೋಸ್ಟ್ ಟಚ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಹಾರರ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಸೊ ಎಲ್ಲವೂ ಇರುವಂತಹ ಒಂದು ಫ್ಯಾಮಿಲಿ ಸಬ್ಜೆಕ್ಟ್, ಎಲ್ಲರೂ ಕೂತು ಆರಾಮಾಗಿ ನೋಡುವಂತಹ ಸಿನಿಮಾ ಇದು. ಸೊ ನೀವೆಲ್ಲರೂ ನಮ್ಮ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಜುಲೈ 10ನೇ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಚಿತ್ರಮಂದಿರಗಳಿಗೆ ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ಏನೇ ಫೀಡ್ಬ್ಯಾಕ್ ಇದ್ರೂ ನಮಗೆ ಹೇಳಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು ನಮ್ಮ ಮೊದಲನೇ ಸಿನಿಮಾ, ಹಾಗಾಗಿ ಏನು ಮಾತಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಬ್ಯೂಟಿ ಸಿನಿಮಾ ಹೇಗೆ ಬಂತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಫಿಲಮ್ ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಮಗಿದು ಹೊಸದು, ನಮ್ಮದೇ ಒಂದು ಬೇರೆ ಬಿಸ್ನೆಸ್ಸೇ ಇದೆ. ಹಾಗಾಗಿ ನಮ್ಮ ರಾಜಾ ರವಿಕುಮಾರ್ ಅವರು ಸುಮಾರು ವರ್ಷಗಳಿಂದ ಪರಿಚಯ, ಸುಮಾರು ಒಂದು 5ರಿಂದ 6 ವರ್ಷದಿಂದ ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾಯಿದ್ರು. ನಾನು ಬೇಡ ಅಂತ ಇದ್ದೆ. ಬಟ್ ಹೋದ ವರ್ಷ ಅವ್ರು ಯಾವಾಗ ಫೋನ್ ಮಾಡಿದ್ರು ನಾವು ಒಂದು ದೇವಸ್ಥಾನದಲ್ಲಿ ಪೂಜೆಲಿ ಇರ್ತಾಯಿದ್ವಿ. ಹಾಗಾಗಿ ಏನಪ್ಪ ಇವರು ಯಾವಾಗ ಮಾಡೋದು, ನಾವು ದೇವಸ್ಥಾನದಲ್ಲಿ ಇರ್ತೀವಲ್ಲ, ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಸತಿ ಇಲ್ಲ ನೋಡೋಣ ಅಂದೆ, 2ನೇ ಸತಿನೂ ಹಾಗೆ ಅಂದೆ, 3ನೇ ಸತಿ ಮನಸ್ಸು ಬರಲಿಲ್ಲ. ನಾವು ಮೋಸ್ಟ್ಲಿ ಕಟೀಲು ದೇವಸ್ಥಾನದಲ್ಲಿ ಇದ್ದೀವಿ ಅನಿಸುತ್ತೆ. ಆಗ ಪೂಜೆಯಲ್ಲಿ ಇದ್ವಿ, ಅವ್ರೊಂದು ಫೋನ್ ಬಂತು, ಸರ್ ಇನ್ನೊಂದು ಸತಿ ಯೋಚನೆ ಮಾಡಿ, ಒಂದು ಒಳ್ಳೆ ಕಥೆ ಇದೆ ಮಾಡೋಣ ಅಂದರು. ಹಾಗಾಗಿ ಅಲ್ಲೇ ದೇವಸ್ಥಾನದಲ್ಲೇ ಇದ್ದೆ, ಪೂಜೆಯಲ್ಲಿ ಇದ್ದೀವಿ, ಖಂಡಿತ ಮಾಡೋಣ, ಪೂಜೆಯಿಂದ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂದರೆ. ಹಾಗಾಗಿ ಅದರ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು. ಜೊತೆಗೆ ಅವ್ರಿಗೊಂದು ನನಗೆ ಮಾತು ಕೊಟ್ಟಿದ್ರು, ಒಂದು ಲಿಮಿಟೆಡ್ ಪೀರಿಯಡಲ್ಲಿ ಲಿಮಿಟೆಡ್ ಬಡ್ಜೆಟಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು.
ಅದನ್ನು ಚಾಚು ತಪ್ಪದಿಲ್ಲ ಕರೆಕ್ಟಾಗಿ ಆನ್ ಟೈಮಲ್ಲಿ ಅವ್ರು ಹೇಳಿರುವಂಥ ಒಂದು ಬಡ್ಜೆಟಲ್ಲೇ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಮಯದಲ್ಲಿ ಎಲ್ಲರ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೀನಿ ಸರ್. ಜೊತೆಗೆ ಮೂವಿ ನಾನು ನೋಡೋದು ತುಂಬ ಕಡಿಮೆ. ಈಗ ಈ ಒಂದು ಜರ್ನಿಯಿಂದ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಮನೇಲಿ ಬರೀ ಟಿ ವಿಯಲ್ಲಿ ಫಿಲಮ್ಸೇ ಓಡ್ತಾ ಇದೆ. ಮೊದಲು ನ್ಯೂಸ್ ಚಾನಲ್ ಓಡ್ತಾ ಇತ್ತು, ಈಗ ಫಿಲಮ್ಸ್ ಓಡ್ತಾ ಇದೆ. ಇದು ಈಗ ಬಂದರೆ ಹೇಗಿರುತ್ತೆ, ಇದು ಹೇಗೆ ಬಂದರೆ ಹೇಗಿರುತ್ತೆ ಅನ್ನೋದನ್ನ ನನಗೆ ನಾನೇ ಪ್ರಶ್ನೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಲಾವಿದರುಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ಒಳ್ಳೊಳ್ಳೆ ಕಡೆ ಶೂಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ ರವಿಕುಮಾರ್ ಅಂತ. ಫಸ್ಟ್ ನಾನು 31 ಡೇಸ್ ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿದ್ದೆ. ಇದು ನನ್ನ ಬ್ಯೂಟಿ 2ನೇ ಸಿನಿಮಾ. ಎಲ್ಲಕ್ಕಿಂತ ಮುಖ್ಯವಾಗಿ ಫಸ್ಟು ಇವತ್ತು ಪತ್ರಕರ್ತರ ದಿನ. ಸೊ ಇಲ್ಲಿ ಸೇರಿರುವಂಥ ಎಲ್ಲ ಪತ್ರಕರ್ತರಿಗೂ ನಾನು ತುಂಬ ಹೃದಯದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶ್ವ ಹ್ಯಾಪಿ ಪತ್ರಕರ್ತರ ದಿನ. ಅದೇ ಉದ್ದೇಶದಿಂದ ನಮ್ಮ ಬಾಸ ಸರ್ನ ಕರೆದು ಪತ್ರಕರ್ತರ ಪರವಾಗಿ ನಾನು ಒಂದು ಇವತ್ತು ಇದು ಮಾಡಿಕೊಡಿ ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಡಿ. ಯಾಕೆಂದರೆ ಹೇಳಬೇಕು ಅಂದರೆ ಪತ್ರಕರ್ತರೆ ನಮಗೆ ಮೇಯ್ನು. ಇದು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸೋಕೆ ಮೊದಲನೇ ನಮ್ಮ ಒಂದು ಪಿಲ್ಲರ್ ಅಂತಾರೆ ಅವ್ರನ್ನೇ ಅಂತ ಹೇಳ್ಬೋದು. ನಾನು ಫಸ್ಟ್ 31 ಡೇಸ್ ಮಾಡಬೇಕಾದ್ರೆ ಫಸ್ಟ್ ಪ್ರೆಸ್ ಮೀಟು, ಆ ಪ್ರೆಸ್ ಮೀಟಲ್ಲೂ ಒಂದು ಹೇಳಿದೆ, ನನಗೆ ಪತ್ರಕರ್ತರು ಪ್ರೆಸ್ ಮೀಟ್ ಅನ್ನೋದು ನನಗೆ ಒಂದು ತಿರುಪತಿ ದರ್ಶನ ಅಂತ. ಆ ಟೈಮಲ್ಲಿ ಹೇಳಿದಾಗ ನಿಮ್ಮಲ್ಲಿ ಒಬ್ಬರು ಹೇಳಿದರು ತಿರುಪತಿ ಲಡ್ಡು ಬೇಗ ಸಿಗಲಿ ಅಂತ. ನೋಡಿ, ಆ ತಿರುಪತಿ ಲಡ್ಡು ಇವಾಗ ಬೇಗ ಸಿಕ್ಕಿದೆ. ನಾನು 2 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಅದಕ್ಕೆ ಹೇಳೋದು, ಎಲ್ಲರೂ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದಾಗ ಅದಕ್ಕೆ ಬೇಗ ಈಡೇರುತ್ತೆ ಅಂತ. ಸೊ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ನಮ್ಮದು ಹೇಳ್ಬೇಕಂದ್ರೆ ಬ್ಯೂಟಿ. ಈ ಬ್ಯೂಟಿ ಅನ್ನೋ ಸಿನಿಮಾ ಫಸ್ಟು ನಾನು 31 ಡೇಸ್ ಮುಗಿದ ತಕ್ಷಣ ಮುರಳಿ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಬ್ಯೂಟಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸರ್, ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು, ಒಂದ್ಸಲ ಬನ್ನಿ ಮನೆಗೆ ಮಾತಾಡೋಣ ಅಂತ ಹೇಳಿದ್ರು. ಸೊ ಅವರು ತನುಜಾ ಮೇಡಮು ಅವ್ರ ಹತ್ರ ಹೋಗಿ ಎಲ್ಲ ಕುಂತ್ಕೊಂಡು ಎಲ್ಲ ಅವ್ರ ಮಕ್ಕಳು ಅವರು ಎಲ್ಲ ಸ್ಟೋರಿ ಕೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಒಂದು ಹೆಣ್ಣಿನ ಮೇಲೆ ಮಾಡಿರುವಂಥ ಕಾನ್ಸೆಪ್ಟ್ ಇದು. ಒಂದು ನಮ್ಮ ಟ್ಯಾಗ್ಲೈನ್ ಕೂಡ ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ರಕ್ಷಿಸಿ. ಸೊ ಇದು ತುಂಬ ಮನಸ್ಸಿಗೆ ಟಚ್ ಮಾಡೋವಂಥ ಸಬ್ಜೆಕ್ಟು. ಸೊ ಮಾಡೋಣ ಆಯಿತು, ಎಷ್ಟು ಬಂಡವಾಳ ಎಲ್ಲ ಕೇಳಿದ್ರು. ನಾನು ಅದು ತಕ್ಕಂತೆ ಒಂದು ಬಜೆಟ್ ಹಾಕೊಟ್ಟೆ. ಆ ಬಜೆಟಲ್ಲಿ ಯಾವುದೇ ಕುಂದುಕೊರತೆ ಇಲ್ದಂಗೆ ಪ್ರತಿಯೊಂದು ಟೈಮಲ್ಲೂ ಆ ಟೈಮ್ ಕರೆಕ್ಟಾಗಿ ಒದಗಿಸ್ಕೊಟ್ರು. ಅವ್ರಿಗೆ ನಾನು ಫಸ್ಟು ತುಂಬ ಧನ್ಯವಾದಗಳು ಹೇಳ್ತೀನಿ. ನೆಕ್ಸ್ಟು ಈಗ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ಹೋದಾಗ ನಾನು ಯಾರು ಕೊಡೋಣ ಅಂದ್ಕೊಂಡಿದ್ದೆ. ನಾನು ಲಾಸ್ಟ್ 31 ಡೇಸು ವಿ ಮನೋಹರ್ ಸರು ಒಳ್ಳೆ ಸಂಗೀತ ಮಾಡಿಕೊಟ್ಟಿದ್ರು. ನಾನು ಏನಂದರೆ ಬಾಂಡಿಂಗ್ ಚೆನ್ನಾಗಿದ್ದಾಗ ಅದು ಒಳ್ಳೆ ಒಂದು ಕಂಟೆಂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ನಂದು. ಸೊ ಹಂಗಾಗಿ ನಾನು ಮನೋಹರ್ ಸರ್ ಹತ್ರ ಹೋದೆ. ಎಲ್ಲ ಡಿಸ್ಕಸ್ ಮಾಡಿ 5 ಸಾಂಗ್ ಇತ್ತು. 5 ಸಾಂಗ್ನು ಒಂದು ಅದ್ಭುತವಾಗಿ ಮಾಡಿಕೊಟ್ರು. ಸೊ ಅವ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆದಮೇಲೆ ಲೊಕೇಶನ್ಸು ಇದೆಲ್ಲ ನಮ್ಗೆ ಎಲ್ಲಿ ಮಾಡೋಣ ಅಂತ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ನನಗೆ ಅದು ಒಂದು ಫಾಲ್ಸ್ ಬ್ಯಾಕ್ ಡ್ರಾಪಲ್ಲಿರೋಂಥ ಒಂದು ಹಳ್ಳಿ, ಅಲ್ಲಿ ಒಂದು ಲೊಕೇಶನ್ ನೋಡಿದೆ. ತುಂಬ ಚೆನ್ನಾಗಿದೆ. ನಾನೇನಂದು ಒಂದು ಸಿನಿಮಾ ಅನ್ನೋದು ಒಂದು ಕಲೆ, ಅದನ್ನು ಅದ್ಭುತವಾಗಿ ಮೂಡಿಸ್ಬೇಕು ತೆರೆ ಮೇಲೆ, ಅವಾಗ ಮಾತ್ರ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಮೂಡುಗಲ್ಲು, ಅದು ಕೇಶವನಾಥ ಟೆಂಪಲ್ ಆಗ್ಬೋದು, ಇದ್ರ ಹತ್ರ ಫಾಲ್ಸ್ ಆಗ್ಬೋದು, ಇದು ಕೊಲ್ಲೂರಿಂದ 25 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ತುಂಬ ಕಷ್ಟಪಟ್ಟು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದು, ಅದಲ್ಲದೆ ಮೇಲ್ಕೋಟೆ ಮತ್ತು ಕುಮಟ ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಬೆಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ದೀವಿ. ಒಂದು ಒಳ್ಳೆ ಕಥೆನ ಜನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ. ಏನಂದರೆ ಈಗ ಪ್ರತಿಯೊಬ್ಬರು ಒಂದು ಗಂಡಸಿನ ಜೀವನಕ್ಕೆ ಒಂದು ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮತ್ತು ಮಗಳಾಗ್ಬೋದು, ಇವೆಲ್ಲ ಸ್ಟೇಜ್ಗಳಲ್ಲೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಹೆಣ್ಣು. ಆ ಹೆಣ್ಣನ್ನು ರಕ್ಷಿಸಿ ಗೌರವಿಸಬೇಕು. ಪ್ರತಿಯೊಬ್ಬರಿಗೂ ಆ ಹೆಣ್ಣು ಮುಖ್ಯವಾಗಿರೋದ್ರಿಂದ ಆ ಹೆಣ್ಣನ್ನು ಗೌರವಿಸಿ ರಕ್ಷಿಸಿದಾಗ ಆ ಸುತ್ತಮುತ್ತಲ ಸಮಾಜ ಕೂಡ ಚೆನ್ನಾಗಿರುತ್ತೆ. ಇನ್ ಕೇಸ್ ಆ ಥರ ಏನಾದರೂ ನಾವು ಮಾಡಲಿಲ್ಲ ಅಂತಂದರೆ ಫುಲ್ಲು ಏನಾಗ್ಬೋದು ಅನ್ನೋದನ್ನ ಈ ಕತೆ ಮೂಲಕ ಹೇಳಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಲಿ, ಏಕೆಂದರೆ ಕನ್ನಡ ಇಂಡಸ್ಟ್ರಿಲಿ ಈಗ ಹೇಳ್ಬೇಕು ಅಂತಂದರೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ. ಈಗ KGF ಆಗ್ಬೋದು, ಕಾಂತಾರ ಆಗ್ಬೋದು, ಸೂಪರ್ ಆಗ್ಬೋದು, ಇವೆಲ್ಲ ಬಂದಮೇಲೆ ಒಂದು ಒಳ್ಳೆ ಸ್ಟೇಜಲ್ಲಿ ಹೋಗ್ತಾ ಇದೆ.
ನಾವು ಇದನ್ನ ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಡೇ ನಾವು ನೋಡ್ತು ಅಂತಂದ್ರೆ ಹಿಂದಿ, ತೆಲುಗು ಸಿನಿಮಾಗಳಿಗೆ ಜಾಸ್ತಿ ಸ್ಕ್ರೀನ್ ಸಿಗ್ತಾ ಇದೆ. ಬಟ್ ಕನ್ನಡ ಸಿನಿಮಾಗಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕೆ? ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಎಲ್ಲಾ ರಾಜ್ಯದವರು ಜಾಸ್ತಿ ಇದ್ದಾರೆ, ಅವರು ಜಾಸ್ತಿ ಹೋಗಿ ಫಸ್ಟ್ ನೋಡ್ಬಿಡ್ತಾರೆ, ಆದ್ರಿಂದ ಕನ್ನಡದವ್ರು ಜಾಸ್ತಿ ನೋಡಲ್ಲ ಅನ್ನೋ ಉದ್ದೇಶ ಇದೆ. ಇದನ್ನ ಕರ್ನಾಟಕದವರು, ಕನ್ನಡ ಜನ ತುಂಬಾ ಹೃದಯವಂತರು, ಇದನ್ನ ತಪ್ಪು ಅದು ಇಲ್ಲ, ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನೇ ಜಾಸ್ತಿ ನೋಡೋದು ಅನ್ನೋದನ್ನ ಫಸ್ಟ್ ಪ್ರೂವ್ ಮಾಡಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ, ಯಾಕೆಂದ್ರೆ ಇದರಲ್ಲಿ ಸಾವಿರಾರು ಜನ ನಂಬ್ಕೊಂಡಿದ್ದಾರೆ ಆ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅನ್ನೋದೇ ನಮ್ಮ ಉದ್ದೇಶ.